ಒಗ್ಗಟ್ಟಾಗಿದ್ದಾರೆ, ಗ್ರೂಪಿಸಂ ಇಲ್ಲ, ಎಲ್ಲ ಪ್ರೂವ್ ಆಗಿದಲ್ಲ. ಜಮೀರ್ ಅಹಮದ್ ಒಂದ್ ಬಣ, ರಿಜ್ವಾನ್ ಒಂದ್ ಬಣ, ಆತರ ಇಲ್ಲ 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 ಅದೆಲ್ಲ ನೋಡಿ ಸರ್. ಒಂದ್ ಮನೆ ಅಂತ ಇದ್ದಾಗ ಮನೆಯಲ್ಲಿ ಒಂದು ದೊಡ್ಡ ಅಣ್ಣ ತಮ್ಮಂದರು ಜಗಳಗಳು ಇದ್ದೇ ಇರುತ್ತೆ. ಕಾಂಗ್ರೆಸ್ ಪಾರ್ಟಿ ನಮ್ಮ ಪರಿವಾರ. ಜಮೀರ್ ಅಹಮದ್ ಅದಕ್ಕೆ ಒಂದು ಅಣ್ಣನ ಥರ, ರಿಜ್ವಾನ್ ಅವರು ಒಂದು ತಮ್ಮನ ಥರ, ನಮ್ಮ ತನ್ವೀರ್ ಸೇಠು ಒಂದು ಸೀನಿಯರ್ ಮೋಸ್ಟ್ ಲೀಡರ್. ಇವರೆಲ್ಲ ಒಳಗಡೆ ಮನೆಯಲ್ಲಿ ಜಗಳಗಳು ಇರುತ್ತೆ. ಇದ್ರೂ ನಾವೆಲ್ಲ ಸ್ವಲ್ಪ ಹೊತ್ತಿಗೆ ಜಗಳ ಮಾಡ್ತೀವಿ, ಆಮೇಲೆ ಒಂದಾಗಿ ಸೇರ್ತೀವಿ. ಆಮೇಲೆ ಪಾರ್ಟಿಗೆ ದ್ರೋಹ ಮಾಡೋಕ್ಕೆ, ಪಾರ್ಟಿಗೆ ಮೋಸ ಮಾಡೋಕ್ಕೆ ಹೋಗಲ್ಲ. ಅಸ್ತಮಾನಗಳು ಇರುತ್ತೆ, ಜಗಳಗಳು ಇರುತ್ತೆ. ಇದ್ರೂ ಯಾರು ಬಿಟ್ಕೊಟ್ಟಿಲ್ಲ. ಅದಕ್ಕೆ ಇವಾಗ ಪ್ರೂವ್ ಮಾಡೋಕ್ಕೆ ಈ 2 ಸೀಟು ದಾವಣಗೆರೆ ಮತ್ತೆ ಇದು ಬಾಗಲಕೋಟೆ 2 ಸೀಟ್ ಗೆದ್ದು ಬಂದಿದೆ. ಅದಕ್ಕೆ ಇದೇ ಪ್ರೂಫ್ ನಿಮಗೆ. ಕರೆಕ್ಟ್. ಆದರೆ ಒಂದು ನಾನು ಹೇಳೋದೇನೆಂದರೆ, ಇವಾಗ ಏನಾಯಿತೋ ಏನೋ, ಇವಾಗ ಎಲ್ಲ 10 ಜನ ಮಿನಿಸ್ಟರ್ಗಳು, MLAಗಳು, ರಿಜ್ವಾನ್ ಆಗಲಿ, ಜಮೀರ್ ಅಹಮದ್ ಆಗಲಿ, ನಸೀರ್ ಅಹಮದ್ ಆಗಲಿ, ರಫೀಕ್ ಅವ್ರು ತುಮಕೂರು XMLA ಆಗಲಿ, ಇವರೆಲ್ಲ ಕಷ್ಟಪಟ್ಟು, ತನ್ವೀರ್ ಸೇಠ್ ಆಗಲಿ, UT ಖಾದರ್ ಆಗಲಿ, ನಮ್ಮ ಹ್ಯಾರಿಸ್ ಅವರಾಗಲಿ, ನಮ್ಮ ಸಲೀಂ ಅವರಾಗಲಿ, ಎಲ್ಲರೂ ನಾನು ಹೇಳೋದೇನೆಂದರೆ, ಇಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಚಾಡಿ ಹೇಳೋದು ಬೇಡ. ನಾವು ಒಂದು ಮನೆಯಲ್ಲಿ ಒಂದು ದೊಡ್ಡವರಾಗೆ ಎಲ್ಲ ಸೇರಿ ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಕೊಟ್ಟು, ಇವಾಗ ಹೆಂಗೆ 136 ಸೀಟ್ ಬಂದಿದೆ, ಇದು 1-2 ಸೀಟ್ ಎಲ್ಲ ಸೇರಿ ಮಾಡಿದ್ರಲ್ಲ, ಅದೇ ಥರ 28ಕ್ಕೆ ಎಲ್ಲರೂ ಸೇರಿ 2028 ಎಲ್ಲರೂ ಸೇರಿ ಅದೇ ಕೆಲಸ ಮಾಡಿ ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಒಂದು ಶಕ್ತಿ ಕೊಟ್ಟು, ನಾವೆಲ್ಲ ನಮ್ಮ ಮುಸಲ್ಮಾನರು ಶಕ್ತಿ ತೋರಿಸ್ಬೇಕು. ನಾವು ಮುಸಲ್ಮಾನರು ಕಾಂಗ್ರೆಸ್ ಪರವಾಗಿನೇ ಇದ್ದೀವಿ ಅಂತ ಪ್ರೂವ್ ಮಾಡಬೇಕಂದ್ರೆ ಇದು ಒಂದು ಉದಾಹರಣೆ. ಎಸ್ ಸರ್, ಓಕೆ. ನೀವೆಲ್ಲ ಹೇಳ್ತಾ ಇದ್ದೀರಿ, ಜಮೀರ್ ಅವ್ರು ಹೇಳ್ತಾ ಇದ್ದೀರಿ, ರಿಜ್ವಾನ್ ಅವ್ರು ಹೇಳ್ತಾ ಇದ್ದೀರಿ, ತನ್ವೀರ್ ಸೇಠ್ ಎಲ್ಲರೂ ನಮ್ಮ ನಾಯಕರು ಖಾದರ್ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಕನ್ಸರ್ನ್ ಗೊತ್ತಾಗ್ತಿದೆ, ಮುಸ್ಲಿಂ ನಾಯಕರು ಎಲ್ಲ ಒಗ್ಗಟ್ಟು ಅಂತ ಹೇಳ್ತೀರಿ. ಬಟ್ ನಿಮ್ಮನ್ನ ಯಾರು ಗುರುತಿಸ್ತಾ ಇಲ್ವಾ? ನನಗೆ ನಮ್ಮ ಅಲ್ಲ ಇದ್ದಾರೆ. ನನಗೆ ಇಡೀ ಕರ್ನಾಟಕದ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಗಳಿದ್ದಾರೆ. ನನಗೆ ನನ್ನ ಮನೆ ಮಗ ಅಂತೇಳಿ ನಮ್ಮ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿದವರು ನನಗೆ ಗೌರವ ಕೊಡ್ತಾರಲ್ಲ, ಅಷ್ಟೇ ಸಾಕು. ನನಗೆ ಯಾರ್ದು ಇದು ಬೇಕಾದ್ರೆ ನನ್ನ ಶಕ್ತಿಯಲ್ಲಿ ನನ್ನ ಶಕ್ತಿ ಏನಂತ 2028 ನನ್ನ ಶಕ್ತಿ ಏನು ನಾನು ಇವತ್ತು ಹೇಳೋದಿಲ್ಲ. ನನ್ನ ಶಕ್ತಿ ಏನಂತ ಹೇಳ್ಬಿಟ್ಟು 2028 ನಾನು ತೋರಿಸ್ಕೊಡ್ತೀನಿ. ಇದು ಫಸ್ಟು ಇವರೆಲ್ಲ ಒಂದು ಸೆಟ್ಲ್ ಆಗಲಿ, ಒಂದು ಕುಟುಂಬ. ಕಾಂಗ್ರೆಸ್ ಪಾರ್ಟಿಯಲ್ಲಿ 136 ಸೀಟುಗಳು ಗೆದ್ದು ಬಂದಿರೋರು ಇವರೆಲ್ಲ ಒಟ್ಟಿಗೆ ಒಂದು ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಲಿ. ಆಮೇಲೆ ನಂದಿದೆ, ನನಗೆ ಯಾರು ಸಪೋರ್ಟ್ ಮಾಡಿಲ್ಲ, ನನಗೆ ಯಾರು ಸಪೋರ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ನನ್ನ ಶಕ್ತಿಯಿಂದ ನಾನು ಹೆಂಗೆ ಬರಬೇಕು, ಏನು ಮಾಡಬೇಕಂತ. ಆವಾಗ ಮೆಚ್ಯೂರ್ ಪೊಲಿಟಿಷಿಯನ್ ಇರಲಿಲ್ಲ, ಇವಾಗ ಮೆಚುರಿಟಿ ದೇವರು ಕೊಟ್ಟಿದ್ದಾನೆ. ಇವಾಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಏನು ಮಾಡಬೇಕು, ಏನಿಲ್ಲ, ಯಾವ ಥರ ಮಾಡಬೇಕು, ಏನು ಪೊಲಿಟಿಕ್ಸು ಏನಂತ ಹೇಳ್ಬಿಟ್ಟು ಇವತ್ತು ಗೊತ್ತಾಗಿದೆ. ನಾನು ಇದನ್ನು 28 ತೋರಿಸ್ತೀನಿ, ನನ್ನ ಶಕ್ತಿ ಏನಂತ ಹೇಳ್ಬಿಟ್ಟು 2028 ತೋರಿಸ್ತೀನಿ ಸರ್. ಎಸ್. ಇಲ್ಲ ಒಂದು ಕಡೆ KGF ಬಾಬುರು ಗಿಮಿಕ್ ಮಾಡ್ತಿದಾರ ಅಂತ, ಮುಸ್ಲಿಂ ನಾಯಕರ ಪರವಾಗಿ ನೀವು ಮಾತಾಡ್ತೀರಿ, ನಮ್ಮ ನಾಯಕರು ಅಲ್ಲ, ಎಲ್ಲ ಒಂದು ಕಡೆ ನಿಮ್ಮ ಸ್ಟ್ರಾಟಜಿನ ಇದು ಗಿಮಿಕ್ಕ ಹೆಂಗೆ ಅಂತಿದ್ರು ಸರ್? ನಮ್ಮ ಧರ್ಮದ ಗುರುಗಳು ನಮ್ಮಲ್ಲ ಖುರಾನಲ್ಲಿ ಏನು ಹೇಳ್ತಾರೆ, ನಾವೆಲ್ಲ ಒಂದು, ಹಿಂದೂ ಮುಸ್ಲಿಂ ಎಲ್ಲರೂ ಒಂದು. ಆಮೇಲೆ ನಮ್ಮ ಮುಸಲ್ಮಾನರು ಒಂದು ಸಚ್ಚ ಮುಸಲ್ಮಾನ್ ಅಂತಾರೆ. ನಾವು ಎಷ್ಟೇ ಜಗಳಗಳು ಮಾಡಿಕೊಂಡ್ರೇನು, ನಾವು ಇವಾಗ ಇಂದ ಮುಂದೆ ಜಗಳ ನಡೀತದೆ, ಅದು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ಒಂದು ಸಮುದಾಯ ಅಂತ ಬಂದ ಮೇಲೆ ಒಂದು ನಮ್ಮ ಧರ್ಮದ ಗುರುಗಳು, ನಮ್ಮ ಇಮಾಮ್ಗಳು ಎಲ್ಲರೂ ಏನಾದರೂ ನಮ್ಮ ಇದರಲ್ಲಿ ಜಗಳಗಳಾದರೆ ಇವರೆಲ್ಲ ನಮ್ಮ ಧರ್ಮದ ಗುರುಗಳು ಕೂತ್ಕೊಂಡು ಅದನ್ನು ಸರಿ ಮಾಡಿ, ಇಲ್ಲೆಲ್ಲ ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಅಂತ ಹೇಳ್ಬಿಟ್ಟು, ಅದೇ ನಮ್ಮ ಧರ್ಮ, ಅದು ಒಂದೇ ನಮ್ಮ ಸಚ್ಚ ಮುಸಲ್ಮಾನ್ ಅಂತಾರಲ್ಲ, ಸಚ್ಚ ಮುಸಲ್ಮಾನ್ಗೇನು ವೆಕ್ಸ್ ಇಟ್ಕೊಳ್ಳಲ್ಲ. ನಾವು ಅಲ್ಲಿ ಸೆಟ್ಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಅರ್ಧ ಗಂಟೆ, 1 ಗಂಟೆ, 2 ದಿವಸ, 8 ದಿವಸ ಜಗಳಗಳು ಇರುತ್ತೆ. ಆಮೇಲೆ ಸರಿ ಆಗ್ತೀವಿ. ಸರಿ ಆದ್ರೂ ನಾವು ಯಾರಿಗೂ ಮೋಸ ಮಾಡೋಕ್ಕೆ ಹೋಗಲ್ಲ. ನಮ್ಮ ಸಿದ್ಧಾಂತ ಅದು
ಏನ್ ಸಿದ್ಧಾಂತ, ನಮ್ಮ ಮುಸ್ಲಿಂ ಸಮಾಜದ ಸಿದ್ಧಾಂತ. ಜಗಳಗಳು ಮಾಡ್ತೀವಿ, ಆದ್ರೆ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ. ನಮ್ಮ ಧರ್ಮದ ಗುರುಗಳು ಬಂದು ಇಲ್ಲಪ್ಪ ಇದು ಮಾಡ್ತಾರೋ ಸರಿ ಇಲ್ಲ, ನೀವೆಲ್ಲ ಒಟ್ಟಿಗೆ ಇರ್ಬೇಕಂತ ಅವ್ರು ಒಟ್ಟಿಗೆ ಸೇರಿಸ್ಬಿಟ್ರೆ ನಾವು ಯಾರಿಗೂ ಇದಕ್ಕೆ ಇದು ಮಾಡಲ್ಲ, ಎಲ್ಲ ಒಂದೇ ಪ್ಲಾಟ್ಫಾರ್ಮಲ್ಲಿ ಸೇರ್ಕೊಂಡ್ಬಿಡ್ತೀವಿ.